ನಮಸ್ಕಾರ ಸ್ನೇಹಿತರೆ ನೋಡಿ, ಯೂಟ್ಯೂಬ್ನಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಿರ್ತೀರ. ಮಕ್ಕಳಿಗಾಗಿಯೇ ಇರುವಂಥ ಕಂಟೆಂಟ್ಗಳಿಗೆ ಅಂದರೆ ಕಿಡ್ಸ್ ಕಂಟೆಂಟ್ಗಳಿಗೆ ತುಂಬ ಹೆಚ್ಚು ವ್ಯೂಸ್ ಬರುತ್ತೆ. ನೀವು ಗಮನಿಸಿರ್ಬೋದು ಸ್ನೇಹಿತರೆ, ಹೊಸ ಕ್ರಿಯೇಟರ್ ಬಂದರೂ ಕೂಡ ನಾನು ಮಕ್ಕಳಿಗೋಸ್ಕರ ಅಂಥ ಕಂಟೆಂಟ್ ಮಾಡಿದರೆ ನನ್ನ ವಿಡಿಯೋ ಕೂಡ ವೈರಲ್ ಆಗ್ಬೋದು ಅನ್ನೋ ಭಾವನೆ ಬರುತ್ತೆ. ಬಹುತೇಕ ಅಷ್ಟರ ಮಟ್ಟಿಗೆ ಇದು ಸತ್ಯವೂ ಹೌದು ಸ್ನೇಹಿತರೆ. ನಿಜವಾಗಿಯೂ ಕಿಡ್ಸ್ ಕಂಟೆಂಟ್ಗಳಿಗೆ ತುಂಬ ವ್ಯೂಸ್ ಬರುತ್ತೆ. ಆದರೆ ಕಿಡ್ಸ್ ಕಂಟೆಂಟ್ ಮಾಡೋಕ್ಕೆ ಯೂಟ್ಯೂಬ್ನ ಕೆಲವು ವಿಶೇಷ ಪಾಲಿಸಿಗಳಿವೆ, ಅಂದರೆ ನಿಯಮಗಳಿವೆ. ಕೆಲವು ರೂಲ್ಸ್ಗಳನ್ನು ನೀವು ಖಂಡಿತವಾಗಿ ಗಮನದಲ್ಲಿಡಬೇಕು. ಅಕಸ್ಮಾತಾಗಿ ಏನೂ ಕೂಡ ತಿಳಿದುಕೊಳ್ಳದೆ ನೀವು ಆ ನಿಯಮಗಳನ್ನು ಪಾಲಿಸದಿದ್ದರೆ ನಿಮ್ಮ ಚಾನಲ್ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಆ ಎಲ್ಲ ನಿಯಮಗಳನ್ನು ನಿಮಗೆ ವಿವರವಾಗಿ ಹೇಳಲಿದ್ದೇನೆ. ನೀವು ಹೊಸ ಕ್ರಿಯೇಟರ್ ಆಗಿದ್ದರೆ ಮತ್ತು ಕಿಡ್ಸ್ ಕಂಟೆಂಟ್ ಮೇಲೆ ಕೆಲಸ ಮಾಡಲು ಬಯಸುತ್ತಿದ್ದರೆ ಈ ನಿಯಮಗಳನ್ನು ಪಾಲಿಸುವುದು ಬಹು ಮುಖ್ಯ ಸ್ನೇಹಿತರೆ. ಹಾಗೆ ಇಂಪಾರ್ಟೆಂಟ್ ಕೂಡ ಒಂದು ಮೆಸೇಜ್ ನಿಮ್ಗೆ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಚಾನಲ್ ನಾನು ಹೊಸ ಕ್ರಿಯೇಟರ್ಗಳಿಗೆ ಸಹಾಯವಾಗಲಿ ಅನ್ನೋದಕ್ಕಾಗಿ ಮಾಡಿದ್ದೇನೆ. ಯೂಟ್ಯೂಬ್ಗೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನು ಇಲ್ಲಿ ನಾನು ಚರ್ಚಿಸ್ತೇನೆ. ಹಾಗಾಗಿ ನೀವು ಹೊಸ ಕ್ರಿಯೇಟರ್ ಆಗಿದ್ದರೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಸ್ನೇಹಿತರೆ, ಕಿಡ್ಸ್ ಕಂಟೆಂಟ್ ಅಂದರೆ ಏನು? ನಿಮಗೆ ಅನ್ನಿಸ್ಬೋದು ಕಿಡ್ಸ್ ಕಂಟೆಂಟ್ ಅಂದರೆ ಕೇವಲ ಪೋಯಮ್, ರೀಮ್ಸ್, ಕಾರ್ಟೂನ್ಸ್, ಆ್ಯನಿಮೇಷನ್ ವಿಡಿಯೋಸ್ ಮಾತ್ರ ಕಿಡ್ಸ್ ಕಂಟೆಂಟ್ ಎಂದು. ಆದರೆ ಅದು ತಪ್ಪು. 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಕೂಡ ವಿಡಿಯೋದಲ್ಲಿ ಕಾಣಿಸಿಕೊಂಡ್ರೂ ಅದು ಕಿಡ್ಸ್ ಕಂಟೆಂಟ್ ಅಂತ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಎಸ್, ಅಥವಾ 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆಕರ್ಷಣೆಯಾಗುವ, ಇಲ್ಲಿ ಗಮನ ಕೊಡಿ, 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ನೋಡಬೇಕು ಅನ್ನುವಂಥ ಭಾವನೆ ಮೂಡಿಸುವಂಥ ಕಂಟೆಂಟ್ ಇದ್ದರೆ ಅದು ಕೂಡ ಕಿಡ್ಸ್ ಕಂಟೆಂಟ್ ಆಗುತ್ತೆ. ಸೊ ಈ ವಿಷಯ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಈಗ ಸ್ವಲ್ಪ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ, ಯೂಟ್ಯೂಬ್ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ಕಂಟೆಂಟ್ಗಾಗಿ ಕೋಪಾ ಸೆಟ್ಟಿಂಗ್ ಹಾಕಬೇಕು, ಅಲ್ಲಿ ನೀವು ಆಯ್ಕೆ ಮಾಡಬೇಕು ಅಂತ. ಈ ಸೆಟ್ಟಿಂಗ್ ಎಲ್ಲಿರುತ್ತೆ ಅಂದರೆ YT ಸ್ಟುಡಿಯೋ ಓಪನ್ ಮಾಡಿ. YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಕೆಳಗಡೆ ಎರಡನೇ ಆಪ್ಷನ್ ಕಂಟೆಂಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವಿಡಿಯೋಸ್, ಹಾಗೆ ಇಲ್ಲಿ ಮುಂದೆ ವ್ಯೂಸ್ ಆಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ವಿಡಿಯೋಗೆ ಆ ಸೆಟ್ಟಿಂಗ್ ಮಾಡಬೇಕು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಪೆನ್ಸಿಲ್ ಐಕನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಆಡಿಯನ್ಸ್ ಅಂತ ಇರುತ್ತೆ, ಇಲ್ಲಿ ಆ ಸೆಟ್ಟಿಂಗ್ ಮಾಡ್ಕೋಬೇಕು. ನಿಮ್ಮ ಕಂಟೆಂಟ್ ಮಕ್ಕಳಿಗಾಗಿದೆಯೇ, ಮೇಡ್ ಫಾರ್ ಕಿಡ್ಸ್, ಅಥವಾ ಮಕ್ಕಳಿಗಾಗಿಲ್ಲವೇ, ನಾಟ್ ಮೇಡ್ ಫಾರ್ ಕಿಡ್ಸ್, ನೀವು ಕೇವಲ ಮಕ್ಕಳಿಗಾಗಿಯೇ ಕಂಟೆಂಟ್ ಮಾಡ್ತಿದ್ರೆ ಚಾನಲ್ ಸೆಟ್ಟಿಂಗ್ನಲ್ಲಿ ಮೇಡ್ ಫಾರ್ ಕಿಡ್ಸ್ ಆಯ್ಕೆ ಮಾಡಬೇಕು. ಆದರೆ ನಿಮ್ಮ ಚಾನಲ್ನಲ್ಲಿ ಹೆಚ್ಚಾಗಿ ಎಲ್ಡರ್ಗಾಗಿ ಕಂಟೆಂಟ್ ಇತ್ತು, ಆದರೆ ಕೆಲವೊಂದು ವೀಡಿಯೋಸ್ ಮಾತ್ರ ಮಕ್ಕಳಿಗಾಗಿದ್ದರೆ ಆ ವೀಡಿಯೋಸ್ಗಾಗಿ ಪ್ರತ್ಯೇಕವಾಗಿ ಮೇಡ್ ಫಾರ್ ಕಿಡ್ಸ್ ಟಿಕ್ ಮಾಡಬೇಕು ಸ್ನೇಹಿತರೆ. ಇದು ಬಹಳ ಮುಖ್ಯ, ಏಕೆಂದರೆ ನೀವು ಸ್ಪಷ್ಟವಾಗಿ ಯೂಟ್ಯೂಬ್ಗೆ ತಿಳಿಸುತ್ತೀರಾ ನನ್ನ ಕಂಟೆಂಟ್ ಮಕ್ಕಳಿಗಾಗಿದೆಯೋ ಇಲ್ಲವೋ ಅನ್ನೋದು. ಕಿಡ್ಸ್ ಕಂಟೆಂಟ್ ಮೇಲೆ ಇರುವ ನಿರ್ಬಂಧಗಳು ಏನು ಅಂದರೆ, ಆ ವಿಡಿಯೋಸನ್ನು ಮಿನಿ ಪ್ಲೇಯರ್ ಅಂದರೆ ಸ್ಕ್ರಾಲ್ ಮಾಡಿದಾಗ ಕಾಣುವ ಚಿಕ್ಕ ಮಿನಿ ಪ್ಲೇಯರ್ನಲ್ಲಿ ನೋಡಲು ಸಾಧ್ಯವಿಲ್ಲ. ಕಮೆಂಟ್ಸ್ಗಳು ನೀವು ಆನ್ ಇಟ್ಟರೂ ಕೂಡ ತನ್ನಷ್ಟಕ್ಕೆ ತಾನೇ ಆಫ್ ಆಗಿಬಿಡುತ್ತೆ, ಅಂದರೆ ಸ್ವಯಂಚಾಲಿತವಾಗಿ ಆಫ್ ಆಗಿರುತ್ತೆ. ಪರ್ಸನಲೈಸ್ಡ್ ಆ್ಯಡ್ಸ್, ಟಾರ್ಗೆಟೆಡ್ ಆ್ಯಡ್ಸ್ ವಿಡಿಯೋ ಮೇಲೆ ಬರೋದಿಲ್ಲ, ಆದ್ದರಿಂದ ರೆವೆನ್ಯೂ ಕಡಿಮೆ ಬರುತ್ತೆ. ಆದರೆ ವ್ಯೂಸ್ ಹೆಚ್ಚು ಬರೋದ್ರಿಂದ ಕಂಟೆಂಟ್ ಕ್ರಿಯೇಟರ್ಸ್ಗೆ ರೆವೆನ್ಯೂ ವ್ಯತ್ಯಾಸವಾಗುವುದಿಲ್ಲ ಸ್ನೇಹಿತರೆ, ಹೆಚ್ಚಾಗಿಯೇ ಇರುತ್ತೆ. AI ಜನರೇಟೆಡ್ ಥಂಬ್ನೇಲ್ಸ್ ಬಳಸಿದರೆ ಯೂಟ್ಯೂಬ್ ಅದನ್ನು ರಿಮೂವ್ ಮಾಡುತ್ತಾರೆ, ಏಕೆಂದರೆ ಯೂಟ್ಯೂಬ್ ಈಗ AI ಡಿಟೆಕ್ಷನ್ ಬಳಸ್ತಿದೆ. ಸೊ ಇನ್ನು ನೀವು ತಪ್ಪು ಮಾಡಿದರೆ ಏನಾಗುತ್ತೆ, ನೀವು ಮಕ್ಕಳಿಗಾಗಿ ಕಂಟೆಂಟ್ ಮಾಡಿ ಆದರೆ ಮೇಡ್ ಫಾರ್ ಕಿಡ್ಸ್ ಹಾಕದೆ ಮೋಸ ಮಾಡಲು ಪ್ರಯತ್ನಿಸಿದರೆ ಯೂಟ್ಯೂಬ್ನ AI ಸಿಸ್ಟಮ್ ಅದನ್ನು ಡಿಟೆಕ್ಟ್ ಮಾಡಿ ವಿಡಿಯೋವನ್ನು ಸ್ವಯಂಚಾಲಿತವಾಗಿ ಮೇಡ್ ಫಾರ್ ಕಿಡ್ಸ್ ಎಂದು ಮಾರ್ಕ್ ಮಾಡುತ್ತೆ. ಕಮೆಂಟ್ಸ್ ಫೀಚರ್ ಅಲ್ಲದೆ ಮುಂತಾದ ಫೀಚರ್ಸ್ ಕೂಡ ಆಫ್ ಆಗಿಬಿಡುತ್ತೆ ಸ್ನೇಹಿತರೆ. ಓಕೆ, ಯೂಟ್ಯೂಬ್ನ ಪಾಲಿಸಿ ಪ್ರಕಾರ ನೀವು ಮಾಡದೆ ಅದೇ ತಪ್ಪು ನೀವು ರಿಪೀಟ್ ಮಾಡ್ತಾ ಹೋದರೆ ನಿಮ್ಮ ವಿಡಿಯೋ ಯೂಟ್ಯೂಬಿಂದ ರಿಮೂವ್ ಆಗ್ಬೋದು, ಚಾನಲ್ ಡಿಮಾನಿಟೈಸ್ ಕೂಡ ಆಗಬಹುದು. ಕೋಪಾ ಆ್ಯಕ್ಟ್ ಪ್ರಕಾರ ಇಲ್ಲದಿದ್ದರೆ ಕೋಪಾ ಪೆನಲ್ಟೀಸ್ ಕೂಡ ಬರಬಹುದು, ನೆನಪಿಡಿ ಸ್ನೇಹಿತರೆ. ಓಕೆ, ಇಲ್ಲೊಂದು ನಿಮಗೆ ಬೋನಸ್ ಟಿಪ್ ಕೂಡ ಕೊಡ್ತೀನಿ. ನಿಮ್ಮ ಚಾನಲ್ ಕಿಡ್ಸ್ ಕಂಟೆಂಟ್ ಅಲ್ಲದಿದ್ದರೂ ನಿಮ್ಮ ವಿಡಿಯೋದಲ್ಲಿ ಯಾವುದೇ ಸಣ್ಣ ಮಗು ಮೈ ಮೇಲೆ ಬಟ್ಟೆ ಇಲ್ಲದೆ ಕಾಣಿಸ್ಕೊಂಡ್ರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರಬಹುದು. ಇನ್ನು ಲೈವ್ ಮಾಡುವಾಗ ಮನೆಯಲ್ಲಿ ಹಿಂದೆ ಮಗು ಬಂತು ಅಂದರೂ ಕೂಡ ಲೈವ್ ಆಪ್ಷನ್ ಆಫ್ ಆಗಿ ಬಿಡುತ್ತೆ.
ಒಬ್ಬ ಕ್ರಿಯೇಟರ್ ಬ್ಲಾಗ್ ಮಾಡುತ್ತಿದ್ದಾಗ ಹಿಂಬದಿಯಲ್ಲಿ ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದ ಮಕ್ಕಳಿದ್ದ ಕಾರಣಕ್ಕೆ ಸ್ಟ್ರೈಕ್ ಬಂದಿತ್ತು ಸ್ನೇಹಿತರೆ. ಹಾಗಾಗಿ ಇಂಥ ದೃಶ್ಯಗಳು ವಿಡಿಯೋದಲ್ಲಿ ಕಾಣದಂತೆ ಎಚ್ಚರ ವಹಿಸಿ ಕೆಲಸ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಸಂಬಂಧಿಸಿದ ಯೂಟ್ಯೂಬ್ ನಿಯಮಗಳನ್ನು ಸಂಪೂರ್ಣವಾಗಿ ವಿವರಿಸಿದ್ದೇನೆ ಸ್ನೇಹಿತರೆ. ನೀವು ನಿಯಮಗಳನ್ನು ಉಲ್ಲಂಘಿಸಿದರೆ ಯಾವ ಪೆನಾಲ್ಟಿಗಳು ಬರಬಹುದು ಬೀಳಬಹುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇನ್ನು ಯಾವುದೇ ಸಂಶಯ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.